ದೇವರಿಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ಪ್ರೊವರ್ಬ್ಸ್ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಾಕ್ಯ. ಗುಣವತಿಯಾದ ಸ್ತ್ರೀ ಎಲ್ಲಿ ಸಿಕ್ಕಾಳು, ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಒಂದು ಬರೀ ದೇವರು ಗಂಡನ್ನು ಮಾತ್ರ ಸೃಷ್ಟಿ ಮಾಡಿದರೆ ಭೂಲೋಕ ಇಷ್ಟ ಆಗಿ ಸಂತತಿಗಳಾಗಲಿ ಆನಂದವಾಗಲಿ ಇವೆಲ್ಲ ಯಾವ ರೀತಿ ಇರ್ತಿತ್ತೋ ನಾವು ಊಹಿಸ್ಕೊಂಡು ನೋಡೋಕ್ಕಾಗದಷ್ಟು ನಾವು ಹೇಳಕ್ಕೆ ಬರದೆ ಮಾತುಗಳು ಬರದೇ ಇರುವಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ದೇವರ ಹೋಲಿಕೆ ಮೇರೆಗೆ ಗಂಡಸರನ್ನು ಹುಟ್ಟಿಸಿದ್ರು. ಇವತ್ತಿನ ದಿನದಲ್ಲಿ ಸ್ತ್ರೀ ಬಗ್ಗೆ ದೇವರು ಮಾತಾಡೋದಕ್ಕೆ ಪ್ರೇರೇಪಿಸಿದ್ದಾರೆ. ಆದರೆ ಹೆಂಗಸನ್ನು ತನ್ನ ಒಂಟಿಗಿನಾಗಿರೋದು ಒಳ್ಳೆಯದಲ್ಲ. ಯಾಕಂದರೆ ಅವನಿಗೆ ಸಂಗಾತಿಯನ್ನು ಏರ್ಪಡಿಸಿದ್ರೇ ಸಂತತಿ ಹುಟ್ಟಿಸೋದು, ಅವರ ಒಳಗಡೆ ಇರುವ ಅವಯವಗಳು ಯಾವ ರೀತಿ ಒಂದು ಮಗುವನ್ನು ಎತ್ತುವ ರೀತಿಯಲ್ಲಿ ಗಂಡಸಿನ ಒಂದು ಎದೆ ಭಾಗದಲ್ಲಿರುವ ಒಂದು ಎಲುಬನ್ನು ತೆಗೆದು ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ರು, ನಾರಿ ಆಗಿ. ಆ ರೀತಿ ಸೃಷ್ಟಿ ಮಾಡದೆ ಹೋಗಿದ್ದರೆ ಕುಟುಂಬವನ್ನು ಏರ್ಪಡಿಸಿದ್ದೇ ದೇವರು. ಆದರೆ ಈ ಕುಟುಂಬದಲ್ಲಿ ಮುಖ್ಯ ಪಾತ್ರ ವಹಿಸುವಂಥದ್ದು ಎಲ್ಲರೂ ಸೇರಿ ಒಂದು ಕುಟುಂಬವನ್ನು ಕಟ್ಟಬೇಕು. ದೇವರ ಉದ್ದೇಶಗಳು ನಿಯಮಗಳು ಬೇರೆ. ಬಟ್ ಈಗ ಲೋಕದ ಜ್ಞಾನದಿಂದ ಲೋಕದ ಅವಶ್ಯಕತೆಗಳಿಗಾಗಿ ಎಲ್ಲ ಬೇರೆ ರೀತಿಯಲ್ಲಿ ಬದಲಾಗಿದೆ, ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ. ಇಲ್ಲಿ ನಾವು ನೋಡಬೇಕಾದ್ರೆ ಗುಣವತಿಯಾದ ಸ್ತ್ರೀ ಎಲ್ಲಿ ಸಿಕ್ಕಾಳು, ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಇವಾಗ ನಾವು ಲೋತನ ಹೆಂಡತಿಯನ್ನು ನೋಡೋಣ. ಲೋಟನ್ನು ಬಂದ್ಬಿಟ್ಟು ಅಬ್ರಾಮ್ ಹತ್ರ ಐಶ್ವರ್ಯ ಅಧಿಕವಾಗ್ತಿದೆ, ಜಗಳ ಆಗ್ತಿದ್ದಾರೆ ಅಂತೇಳ್ಬಿಟ್ಟು ಅವರು ಬೇರೆ ಕಡೆ ಸೋದಮ್ ಗೋಮೋರ ಕಡೆ ಹೋಗ್ತಾರೆ, ಇವರು ಕಾನಾನ್ ಕಡೆ ಹೋಗ್ತಾರೆ. ಇಲ್ಲಿ ನಾವು ನೋಡುವುದಾದರೆ ಅವರು ಸೋದಮ್ ಗೋಮೋರರಲ್ಲಿ ಇರೋವರೆಗೂ ಆ ವಾಕ್ಯ ಭಾಗವನ್ನು ಓದಿದಾಗ ಅದು ಸೋದಮ್ ಗೋಮೋರರು ಮತ್ತಾಯದಲ್ಲೂ ಬರುತ್ತೆ. ಈ ರೀತಿ ಪಾಪಗಳು ಸೋದಮ್ ಗೋಮೋರಕ್ಕಿಂತ ಹೆಚ್ಚಾದ ಪಾಪಗಳು ಇನ್ನೂ ಅಧಿಕವಾಗ್ತಿತ್ತಂತೆ. ಅಲ್ಲಿ ರೋಡಲ್ಲೆಲ್ಲ ಅಧಿಕವಾದ ಪಾಪಗಳು ಹೆಚ್ಚಾಗ್ತಿತ್ತಂತೆ. ಅಂಥ ಒಂದು ಊರಲ್ಲಿ ತಾಯಿ ತನ್ನ 2 ಹೆಣ್ಮಕ್ಕಳನ್ನು ಪರಿಶುದ್ಧದಲ್ಲಿ ನಡೆಸಿದ್ದಾರೆ. ಇವಾಗ ನಾವು ನೋಡಬೇಕಾದ್ರೆ ಯಾರೋ ಒಬ್ಬರ ಸ್ವಭಾವಗಳು 10 ಸ್ವಭಾವ 50 ಸ್ವಭಾವಗಳು ಒಳ್ಳೆಯದಿರುತ್ತೆ. ಎರಡನೇದಾಗಿ ಎಷ್ಟೋ ವರ್ಷಗಳ ಕಾಲ ಅವರು ಕುಟುಂಬಕ್ಕೆ ಸಮಾಜಕ್ಕೆ ಒಳ್ಳೇದು ಮಾಡಿರ್ತಾರೆ. ಬಟ್ ಯಾವಾಗಲೂ ಈಗ ಅದೇ ಕೆಟ್ಟ ಕಾಲ ಅಂತ ಹೇಳಿದ್ರೆ, ಯಾವ ರೀತಿ ಕೆಟ್ಟ ಕಾಲ ಅಂತ ಹೇಳಿದ್ರೆ, ಏನೋ ಒಂದು ಮಿಸ್ಟೇಕ್ ಅವರಿಗೆ ಗೊತ್ತಿಲ್ಲದೆ ಅವ್ರು ಬೇಕಂತ ಮಾಡಿರೋದಿಲ್ಲ. ಏನೋ ಒಂದು ಸಂದರ್ಭ ಅವರಿಗೆ ಬೇರೆಯವರು ಕೆಟ್ಟದಾಗಿ ಬಯಸಿ ಕೆಟ್ಟದ್ದು ಮಾಡಬೇಕಂತೇಳಿ ಮಾಡಿದರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಅದನ್ನು ಮಾತ್ರ ಸ್ಪ್ರೆಡ್ ಮಾಡಿ ಅದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ತಾರೆ ಜನಗಳು. ಆದರೆ ಇಷ್ಟು ಒಳ್ಳೇದು ಮಾಡಿದ್ರಲ್ಲ, ಅದು ಅವ್ರ ಮೈಂಡಿಂದ ತೆಗೆದೋಗ್ಬಿಡುತ್ತೆ. ಆ ಮೈಂಡಲ್ಲಿ ಇಷ್ಟು ಒಳ್ಳೇದು ಮಾಡ್ತಿದ್ದಾರಲ್ಲ ಇವರು ಒಳ್ಳೆಯವರು ಅನ್ನೋ ಮೈಂಡು ಹೋಗ್ಬಿಟ್ಟು ಆ ಒಂದು ಮಾತ್ರನೇ ಮಾಡಿರೋ ಕೆಟ್ಟದ್ದನ್ನು ಮೈಂಡಲ್ಲಿ ಇಟ್ಕೊತಾರೆ. ಆ ರೀತಿಯಾಗಿ ಲೋತನ ಹೆಂಡತಿ ಬಗ್ಗೆ ನಾವು ಮಾತಾಡೋದಾದರೆ, ಆಯಮ್ಮ ತಿರುಗಿ ನೋಡಬೇಡ ಅಂತ ಹೇಳಿದ್ರು, ತಿರುಗಿ ನೋಡಿ ಲೋಕದ ಮೇಲೆ ಆಸೆಯಿಂದ ಉಪ್ಪಾಗಿ ಮಾರ್ಪಟ್ಟರು, ಸಾಲ್ಟಾಗಿ ಅಂತ ಅವರಿಗೆ ಒಂದು ಬಿರುದನ್ನು ಕೊಟ್ಟು ಇಟ್ಟಿದ್ದಾರೆ. ಆದರೆ ಅವರಲ್ಲಿ ಒಳ್ಳೆ ಕ್ಯಾರೆಕ್ಟರ್ಸ್ ಏನಂತ ಹೇಳಿದ್ರೆ, ಒಳ್ಳೆ ಸ್ವಭಾವ ಏನಂತ ಹೇಳಿದ್ರೆ, ಅವರು ಕುಟುಂಬದಲ್ಲಿ ಅವರ ಜೊತೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಈ 4 ಜನ 2 ಹೆಣ್ಣುಮಕ್ಕಳನ್ನು ಬೆಳೆಸೋದ್ರಲ್ಲಿ ಅಷ್ಟು ಪರಿಶುದ್ಧವಾಗಿ ಬೆಳೆಸ್ತಾರೆ. ಒಂದು ಸಲ ಲೋತ್ ಹೇಳ್ಬೇಕಾದ್ರೆ
ನನ್ನ ಕಣ್ಣಿಕೆ ಆದ 2 ಹೆಣ್ಮಕ್ಳಿದ್ದಾರೆ, ಅವ್ರನ್ನ ಬೇಕಾದ್ರೆ ಬಿಡ್ತು, ಯಾಕಂದರೆ ಅವ್ರು ದೇವದೂತರುಗಳು ಬಂದಾಗ ಅಳಿಸೋದಕ್ಕೆ ಅವ್ರನ್ನ ಕೊಡ್ರಿ, ಅವ್ರನ್ನ ಹೊರಗಡೆ ಮನೆ ಬಿಟ್ಟು ಆಚೆ ಕಳಿಸ್ರಿ ಅಂದಾಗ ಕಣ್ಣಿಕೆಯರನ್ನ ಬಿಡ್ತೀನಿ, ಅವ್ರನ್ನ ಏನು ತೊಂದರೆ ಕೊಡಬೇಡ್ರಿ ಅಂತ ಹೇಳ್ತಾರೆ. ಹಂಗಾದರೆ ಅವ್ರು ಎಷ್ಟು ಪರಿಶುದ್ಧವಾಗಿ ತಾಯಿ ಇರೋವರೆಗೂ ಬೆಳೆಸಿದ್ರು. ಆಮೇಲೆ ತಾಯಿ ಉಪ್ಪಾಗಿ ಮಾರ್ಪಟ್ಟಾಗ ಅವರು ತಂದೆ ಮಾತ್ರ ಇದ್ದರು, ಅವ್ರನ್ನ ಪರಿಶುದ್ಧ ಮಾರ್ಗದಲ್ಲಿ ನಡ್ಸೋಕ್ಕಾಗಲ್ಲ. ಆ 2 ಹೆಣ್ಮಕ್ಳು ಕೆಟ್ಟೋಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ದುಡಿಮೆ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಸಂಜೆವರೆಗೂ ದುಡಿಮೆ ಮಾಡಿಕೊಂಡು ಗಂಡಸರು ಬಂದರೂ ಕೂಡ ಹೆಂಗಸಿನ ಪಾತ್ರ ಗಂಡನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು, ಮಕ್ಕಳನ್ನು ದೇವರಲ್ಲಿ ಬೆಳೆಸೋದು, ಆ ಗುಣವತಿಯಾದ ಸ್ತ್ರೀ. ಬೈಬಲ್ ಭಾಳ ಹೇಳುತ್ತೆ ಹೆಂಗಸರ ಬಗ್ಗೆ. ಜ್ಞಾನವತಿಯಾದ ಸ್ತ್ರೀ ಕುಟುಂಬವನ್ನು ಕಟ್ತಾಳೆ, ಅಜ್ಞಾನಲು ಕುಟುಂಬವನ್ನು ಒಡೆದಾಕ್ತಾಳೆ ಅಂತ ಈ ಥರ ಭಾಳ ವಾಕ್ಯಗಳಿದ್ದಾವೆ. ಇವಾಗ ನಾವು ಇವರು ಅಮೂಲ್ಯವಾದ ಗುಣವತಿಯಾದ ಸ್ತ್ರೀಗಳನ್ನು ಕಂಡುಹಿಡಿಯೋದು ಎಲ್ಲಿ ಅಂತ ನಾವು ನೋಡ್ತೀವಿ. ಈ ರೀತಿಯಾಗಿ ಹೆಂಗಸರ ಪಾತ್ರಗಳು ಭಾಳ ಕುಟುಂಬದಲ್ಲಿ ಭಾಳ ಮುಖ್ಯ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಎಷ್ಟೋ ಗಂಡಸರುಗಳು ಹೆಂಡತಿ ಇಲ್ಲದ ಹಾಗೆ ಇದ್ದಾಗ ಹೆಣ್ಮಕ್ಳನ್ನ ಬೆಳೆಸೋದು ಭಾಳ ಕಷ್ಟ ಆಗುತ್ತೆ. ಅವ್ರು ಔಟ್ಸೈಡ್ ಹೋಗಿ ಕೆಲಸ ಮಾಡಿ ಬಂದು ಮಕ್ಕಳನ್ನ ಮತ್ತೆ ಅಡುಗೆ ಮಾಡೋದಾಗಲಿ, ಅವ್ರನ್ನ ನೋಡ್ಕೊಳ್ಳೋದಾಗಲಿ, ಅವರು ಆ ಕಷ್ಟ ಪಡೋದ್ರಿಂದ ಅವ್ರೇನು ಮಾಡ್ತಾರೆ ಅಂದರೆ, ಬೇರೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ಳೋದಾಗಲಿ, ಆ ಮಕ್ಕಳನ್ನ ಬಿಟ್ಬಿಡೋದಾಗಲಿ, ಬೇರೆಯವ್ರ ಜೊತೆ ಹೋಗ್ಬಿಡೋದಾಗಲಿ, ಆ ರೀತಿಯಾಗಿ ಮಾಡ್ತಾರೆ. ಆದರೆ ಪರ್ಸೆಂಟೇಜ್ ಕಮ್ಮಿ, ಅಂದರೆ ತಾಯಿ ಇಲ್ಲದೆ ಗಂಡಸರು ನೋಡ್ಕೊಳ್ಳೋದು. ಆದರೆ ಅದೇ ಗಂಡಸು ಇಲ್ಲದಾಗಿ ಹೆಂಗಸರುಗಳು ತನ್ನ ಮಕ್ಕಳನ್ನು ಬೆಳೆಸಿದ್ರಲ್ಲಿ ಗಂಡು ಇಲ್ಲದೇ ಇದ್ದರೆ, ಅವರು ಬೆಳೆಸಿ ಕಷ್ಟಪಟ್ಟು ರಾತ್ರಿ ಹಗಲು ಬೆಳಗ್ಗೆಯಿಂದ ಸಂಜೆವರೆಗೂ ಭಾಳ ಕಠಿಣವಾಗಿ ಕಷ್ಟಪಟ್ಟು ಆ ಮಕ್ಕಳನ್ನ ಬೆಳೆಸಿ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಂದಿರಿಸೋದಕ್ಕೆ ಒಳ್ಳೆಯ ಪಾತ್ರವನ್ನು ವಹಿಸ್ತಾರೆ. ಆ ರೀತಿ ಹೆಂಗಸರುಗಳ ಪರ್ಸೆಂಟೇಜ್ ಅಧಿಕವಾಗಿದೆ. ಅದರಿಂದ ಕುಟುಂಬದಲ್ಲಿ ಹೆಂಗಸರ ಪಾತ್ರಗಳು ಬಹಳ ಅಮೂಲ್ಯವಾದದ್ದು. ಆ ಹೆಂಗಸು ಏನಾದರೂ ಸ್ವಭಾವಗಳು, ಅಂದರೆ ದೇವರಲ್ಲಿರುವ ಸ್ವಭಾವಗಳು, ಮುಖ್ಯವಾಗಿ ನನಗೆ ದೇವರಲ್ಲಿ ಬೆಳೀತಾ ಇರೋದ್ರಿಂದ ಗೊತ್ತಾಗಿದ್ದೇನೆಂದರೆ, ಹೆಂಗಸರನ್ನ ಎಲ್ಪರ್ ಅಂತ ಹೇಳಿದ್ದಾರೆ. ಪರಿಶುದ್ಧಾತ್ಮನು ಎಲ್ಪರ್, ಸಹಾಯಕ ಅಂತ ಹೇಳ್ತಾರೆ. ಆದರೆ ಈ ಹೆಂಗಸರು ಸಹಾಯಕ ಅಂತ ಹೇಳಿದ್ರೆ ಗಂಡನಿಗೆ ಸಹಾಯ ಮಾಡುವಂಥದ್ದು. ಈಗ ಬಿಡ್ರಿ, ಈಗ ಹೆಂಗಸರು ಕೂಡ ಕೆಲಸಕ್ಕೆ ಹೋಗಿ ಬರ್ತಾರೆ. ಆ ಕಾಲದಲ್ಲಿ ಗಂಡಸರು ಹೋಗಿ ಬರ್ತಾಯಿದ್ರು. ಮೆಜಾರಿಟಿ ಹೆಂಗಸರು ಕೆಲಸ ಮಾಡದೇ ಇದ್ದರು, ಗಂಡಸರನ್ನ ನೋಡಿಕೊಂಡು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದರು. ಆದರೆ ಈಗ ಎಲ್ಲರೂ ಹೆಂಗಸರು ಕೂಡ ಈ ಎಕನಾಮಿ ಬೆಳೆದಿರೋದ್ರಿಂದ ಅವರು ಕೂಡ ದುಡಿಮೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ನಾವು ನೋಡೋದಾದರೆ, ಗಂಡಸರು ಕಷ್ಟಪಟ್ಟು ದುಡಿಮೆ ಮಾಡಿ ಬಂದಾಗ ಅವನ ಪ್ರೀತಿಯಿಂದ ನೋಡ್ಕೊಳ್ಳೋದು, ಹೆಲ್ಪ್ ಮಾಡೋದು, ಮಕ್ಕಳಿಗೆ ಹೆಲ್ಪ್ ಮಾಡೋದರಲ್ಲಿ ತಾಯಂದ್ರ ಪಾತ್ರ ಭಾಳ ಮುಖ್ಯವಾಗಿದೆ. ಅವರು ಮಕ್ಕಳಿಗೆ ಕೊಡಬೇಕಾಗಿರೋ ಈ ಲೋಕದ ಅವಶ್ಯಕತೆ ಆಗಿರುವ ಎಜುಕೇಷನ್ ಆಗಲಿ, ಅದಕ್ಕಿಂತ ಮುಖ್ಯವಾಗಿ ಅವ್ರನ್ನ ಆತ್ಮಿಕದಲ್ಲಿ ನಡೆಸೋ ವಿಷಯದಾಗಲಿ, ಅವರಿಗೆ ಸತ್ಯ ವೇದಗಳನ್ನು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಪ್ರಾರ್ಥನೆಗಳಲ್ಲಿ ಅವ್ರನ್ನ ಬೆಳೆಸೋದರಲ್ಲಾಗಿ ಮುಖ್ಯ ಪಾತ್ರ ವಹಿಸ್ತಾರೆ. ಒಬ್ಬ ಸೇವಕರು ಹೆಸರು ಹೇಳಿದ್ರೆ ಏನು ತಪ್ಪಿಲ್ಲ, ಅಗಸ್ಟಿನ್ ಜಬ್ಬುಕುಮಾರ್ ಅಂತ ಒಂದು ಸಲ ಸಾಕ್ಷಿ ಹೇಳಿದ್ರು. ಒಬ್ಬ ವ್ಯಕ್ತಿ ತಮಿಳ್ನಾಡಿಂದ ಬಿಹಾರಿಗೆ ಹೋಗಿ ಎಷ್ಟೋ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ರು, ಒಂದು ಸಲ ಚಿಕನ್ ಫಾಕ್ಸ್, ಅಂದರೆ ಅಮ್ಮ ಅಂತ ಹೇಳ್ತಾರೆ, ಬಟ್ ಅದು ಚಿಕನ್ ಫಾಕ್ಸ್ ಬಿಸಿಲಿಂದ ಹೀಟಿಂದ ಬರುತ್ತೆ. ಅದು ಬಂದಾಗ ಹೊಟ್ಟೆ ಶುದ್ಧ ಜಾಸ್ತಿ ಅಂತೆ. ಅದು ಬಂದಾಗ ಬೆಳಗಿನ ಜಾವದಲ್ಲಿ ಹೋಗಿ, ಅಮ್ಮ ನನಗೆ ಹೊಟ್ಟೆ ಊಟ ಕೊಡು ಅಂತ ಕೇಳಿದ್ರೆ, ನೀನು ವಾಕ್ಯ ಓದಿ ಹೇಳ್ದ ಅಂತ. ಅಂದರೆ ಅವ್ರು ಅಂದ್ಕೊಂಡಿದ್ದಾರೆ, ಚೆನ್ನಾಗಿರಬೇಕಾದ್ರೆ ನಾವು ವಾಕ್ಯ ಓದಿ ಹೇಳ್ತೀವಿ, ಆದರೆ ಇವಾಗ ಮೈ ಚೆನ್ನಾಗಿಲ್ಲ, ವಾಕ್ಯ ಓದದೆ ಊಟ ಕೊಡ್ತಾರೆ ಅನ್ನೋ ಅಂತ ಅಂದ್ಕೊಂಡಿದ್ರಂತೆ. ಇಲ್ಲ, ನೀನು ವಾಕ್ಯ ಓದ್ಬಿಟ್ಟು ಊಟಕ್ಕೆ. ಅಂದರೆ ಅವರು ಮೇಲೆ ಪ್ರೀತಿ ಇಲ್ಲ ಅಂತಲ್ಲ,
ಅವ್ರ ಮಗುಕ್ಕಿಂತ ಹೆಚ್ಚಾಗಿ ದೇವ್ರ ಮೇಲೆ ಪ್ರೀತಿ ಇರೋದ್ರಿಂದ ಮಗುನ ದೇವರಲ್ಲಿ ಬೆಳೆಸೋಣ ಅಂತೇಳ್ಬಿಟ್ಟು ಬೆಳೆಸಿದ್ದಾರೆ. ಇವಾಗ ಅವ್ರ ತಂದೆ ತಾಯಿ ಇಲ್ದಿದ್ರು ಅವರು ದೊಡ್ಡ ಸೇವಕನಾಗೋದಕ್ಕೆ, ಇಷ್ಟು ವಾಕ್ಯದಲ್ಲಿ ನಾನು ಓದಿ ಬೆಳೆದಿದ್ದಕ್ಕೆ ಕಾರಣ ನನ್ನ ತಾಯಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಹೊಟ್ಟೆ ಹಸಿವಾಗ್ತಿದ್ದು, ಕಾಯಿಲೆ ಆ ಚಿಕನ್ ಫಾಕ್ಸಿಂದ ಅಷ್ಟು ಮೈಯೆಲ್ಲ ಉರಿ ಬಂದ್ರೂ ಒಂದು ಕಡೆ ಪ್ರೀತಿ ತೋರಿಸಿ ಅವರು ಈ ಕಾಯಿಲೆಯಿಂದ ಬಿಡುಗಡೆ ಆಡೋದಕ್ಕೆ ಪ್ರಾರ್ಥನೆನೂ ಮಾಡ್ತಾಯಿದ್ದಾರೆ, ಟ್ರೀಟ್ಮೆಂಟು ಕೊಡ್ತಾಯಿದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಆದರೂ ಕೂಡ ದೇವರಿಗೆ ಬೆಳಗಿನ ಜಾವದಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ, ಸರಿ ಮಗು ಕಷ್ಟಪಡ್ತೈತಲ್ಲ ಅಂಥೇಳಿ ಆ ಮಗು ಪ್ರೀತಿ, ಬಟ್ ಮಗುನ ದೇವರ ಅಂತ ಬಂದರೆ ಸರಿ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟರೆ ಅವರು ಈ ಮೈ ಚೆನ್ನಾಗಿಲ್ದಿದ್ದು ಕೂಡ ಬಿಡುಗಡೆ ಆಗುತ್ತೆ. ಅವರೇ ಮಾಡೋದು, ಆಯುಸ್ ಕೊಡೋದು, ಆರೋಗ್ಯ ಕೊಡೋದು, ಅವರ ಫ್ಯೂಚರನ್ನು ಬ್ಲೆಸ್ ಮಾಡೋರು ಅಂತ ಕ್ಲೀನಾಗಿ ತಿಳ್ಕೊಂಡಿರುವ ತಾಯಿ. ಈ ರೀತಿ ಎಷ್ಟೋ ಹೇಳ್ಬೋದು. ಆ ಸ್ತ್ರೀ ಪಾತ್ರಗಳು ಭಾಳ ಮುಖ್ಯವಾದದ್ದು. ಆ ರೀತಿ ಆ ಸ್ತ್ರೀ ಒಬ್ಬರು ಇಲ್ಲದೆ ಹೋದರೆ ಕುಟುಂಬಗಳು ಕಟ್ಟೋದು ಕಷ್ಟ. ಒಂದು ಸೇವಕರು ಹೇಳಿದ್ರು, ಒಂದು ಹೋಟೆಲಿಗೆ ಹೋದಾಗ ಊಟ ಎಲ್ಲ ಮಾಡಿಬಿಟ್ಟು ಆ ಸೇವಕರನ್ನ ಹೆಂಗಿದ್ದೀರಾ, ನಾನು ಟಿ ವಿಯಲ್ಲಿ ವಾಟ್ಸಪ್ಗಳಲ್ಲಿ ನಿಮ್ಮ ವಾಕ್ಯ ಎಲ್ಲ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅವರು ಹೊರಗಡೆ ಬಂದಾಗ ಅವರು ಓನರ್ ಹೋಟೆಲ್ ಹತ್ರ ಕೆಲಸ ಮಾಡ್ತಿರೋರು ಓನರ್ ಹತ್ರ ಹೋಗಿ ನಾನು ಪಾಸ್ಟ್ ಹತ್ರ ಪ್ರೇಯರ್ ಮಾಡಿಸ್ಕೊತೀನಿ ಅಂದರೆ ಸರಿ ಅಂತ ಹೇಳಿದಾಗ ಹೊರಗಡೆ ಬಂದು ಅಂತ ಅಳ್ತಿದ್ರಂತೆ. ಏನಾಯ್ತಮ್ಮ ಏನಂತ ಹೇಳಿದ್ರೆ, ನಾನು ಕೆಲಸ ಮಾಡಿ ಫೀಸ್ ಕಟ್ಟಿ ನಾನೇ ಓದ್ತಾಯಿದ್ದೀನಿ, ನನ್ನ ತಾಯಿ ಇಲ್ಲ, ನನ್ನ ತಂದೆ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಹೇಳಿದ್ರಂತೆ. ಈ ರೀತಿ ಎಷ್ಟೋ ಜನಗಳಿದ್ದಾರೆ ಗೊತ್ತಿರೋರು. ಅವರೇನೋ ಫೀಸ್ ಕಟ್ಟಬೇಕಾದ್ರೆ ಇಲ್ಲ ನಾನು ಕೆಲಸ ಮಾಡಿ ಫೀಸ್ ಕಟ್ಕೊತೀನಿ, ಬಟ್ ಅವರು ಲೋನ್ಲಿನೆಸ್ ಅಂದರೆ ತಂದೆ ಇದ್ದರೂ ಕೂಡ ಅನಾಥರಾಗಿ ಫೀಲ್ ಮಾಡ್ತಾಯಿದ್ದಾರೆ. ಅಂದರೆ ಅವರು ಕಷ್ಟಪಡೋದು ಬೇಕಾಗಿಲ್ಲ, ಅದು ತಂದೆ ಕಷ್ಟಪಟ್ಟು ಓದಿಸಿದ್ರೆ ನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನಾನೇ ಕಷ್ಟಪಟ್ಟು ನಾನೇ ಓದಿ ನಾನೇ ಪಾಸ್ ಆಗಬೇಕು, ಎಜುಕೇಷನ್ ಮಾಡಬೇಕು ಅಂತ. ಆ ರೀತಿಯಾಗಿ ಮಕ್ಕಳನ್ನು ಎತ್ತಿ ಬಿಟ್ಟುಬಿಟ್ಟು ಅವ್ರನ್ನ ನೋಡ್ಕೊಳ್ಳದೇ ಇರುವ ಸಮಾಜ, ಲೋಕ ಆ ರೀತಿಯಾಗಿದೆ. ಅದರಿಂದ ಕುಟುಂಬವನ್ನು ಕಟ್ಟೋದು ಸ್ತ್ರೀ ಪಾತ್ರ ಭಾಳ ಮುಖ್ಯ. ಗಂಡಸು ಇದ್ದರೂ ಕೂಡ ಅವರು ಅಷ್ಟೊತ್ತು ಮಕ್ಕಳ ಜೊತೆ ಐಕ್ಯ ಒಡನಾಟ ಇರೋದಿಲ್ಲ. ಅವರು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ, ಕಷ್ಟಪಟ್ಟರು ಕೂಡ ಅದು ಆತ್ಮಿಕದಲ್ಲಿ ನಡೆಸೋದು, ಅವರ ಜೊತೆಗಿದ್ದು ಅವರ ಐಕ್ಯತೆಯಲ್ಲಿದ್ದು ಅವ್ರ ಹತ್ರ ಫ್ರೆಂಡ್ಲಿ ಆಗಿರಬೇಕು. ನನಗೆ ಗೊತ್ತಿದ್ದ ಒಂದು ಯವನಸ್ಥ, ಅವನು ಹೊರಗಡೆ ಸ್ಟೇಟಿಗೆ ಹೋಗಿ ಎಜುಕೇಷನಿಗೋಸ್ಕರ ಓದೋಕ್ಕೆ ಹೋದಾಗ ಅಲ್ಲಿ ಏನೇನು ನಡೆದ್ರೂ, ಒಂದು ಹುಡುಗಿ ಫಿಲಮಿಗೆ ಕರೆದ್ರೂ, ಒಂದು ಹುಡುಗಿ ಬಂದ್ಬಿಟ್ಟು ಈ ಥರ ನನ್ನನ್ನು ಮದುವೆ ಮಾಡ್ಕೊತೀಯ, ನಾವು ಲವ್ ಮಾಡೋಣ, ಏನೇ ಹೇಳಿದ್ರು ಹೋಗಿ ತಾಯಿ ಹತ್ರ ಹೇಳ್ತಿದ್ದಂತೆ. ಆ ತಾಯಿ ಫ್ರೆಂಡ್ಲಿ ಆಗಿದ್ದಾರೆ, ಅವರು ಸಂತೋಷಪಟ್ಟು ಅದೆಲ್ಲ ಮಾಡಬಾರ್ದು, ನಾವು ಪ್ರೇಯರ್ ಮಾಡೋಣ ಅಂತ ಆಲೋಚನೆ ಕೊಡ್ತಿದ್ರು. ಒನ್ ಟೈಮ್ ನಾನು ಹೋದಾಗ ಈ ರೀತಿ ನನ್ನ ಮಗ ಇಷ್ಟು ಒಳ್ಳೆಯವನಾಗಿದ್ದಾನೆ, ಅವನು ಬಂದ್ಬಿಟ್ಟು ನನಗೆ ಈ ವಿಷಯಗಳೆಲ್ಲ ಹೊರಗಡೆ ಏನೇನು ನಡೆದ್ರು ಬಂದು ಹೇಳ್ತಾನೆ, ಹೆಮ್ಮೆ ಆಗ್ತತೆ ಅಂತ. ಅಂದರೆ ತಂದೆ ತಾಯಿಗಳು ಮಕ್ಕಳ ಹತ್ರ ಫ್ರೆಂಡ್ಲಿ ಆಗಿರಬೇಕು. ಅವ್ರೇನು ಮಾಡ್ತಾರೆ, ಆ ತಾಯಿ ಅಂದರೆ ಆ ರೀತಿ ಇಲ್ಲದೆ ಇರೋದ್ರಿಂದ ಅವ್ರ ಫ್ರೆಂಡ್ಸ್ಗಳ ಹತ್ರ ಹಚ್ಕೊಂಡು ತಪ್ಪಾದ ಮಾರ್ಗದಲ್ಲಿ, ಅಂದರೆ ಅವ್ರಿಗೆ ಮೆಚ್ಯೂರಿಟಿ ಇರಲ್ಲ ಮಕ್ಕಳಿಗೆ, ಅವರು ಏಜ್ನವರಿಗೆ ಅಷ್ಟೇನು ಗೊತ್ತಿರೋದಿಲ್ಲ, ತಂದೆ ತಾಯಿಗೆ ಗೊತ್ತಿರುತ್ತೆ. ಆ ರೀತಿಯಾಗಿ ಮಕ್ಕಳ ಪಾತ್ರಗಳು, ಈಗ ಮಕ್ಕಳು ಅಧಿಕವಾಗಿ ಕೆಟ್ಟೋಗಿರೋದಕ್ಕೆ ಕಾರಣ ತಾಯಿಯಂದಿರ ಪ್ರಾರ್ಥನೆ, ತಂದೆಯಂದಿರ ಪ್ರಾರ್ಥನೆಗಳು, ಅವರ ಆತ್ಮಿಕದಲ್ಲಿ ನಡೆಸೋದು. ಇದು ಕೈ ಬಿಟ್ಟಾಗ ಅವರು ಚಿಕ್ಕ ಮಗುವಾಗಿದ್ದಾಗಲೇ ಗಿಡ ಚಿಕ್ಕ ಹೆಂಗೆ ಬೇಕಾದ್ರೆ ಹಂಗೆ ಬೆಂಡ್ ಮಾಡಿದ್ರೆ ಬೆಂಡಾಗುತ್ತೆ. ದೊಡ್ಡದಾದ ಮೇಲೆ ಭಾಳ ಜನ ನಮ್ಮ ಮಕ್ಕಳು ಸರಿಯಾಗಿ ನಮ್ಮನ್ನು ನೋಡೋದಿಲ್ಲ, ನಮ್ಮನ್ನು ಕೈ ಬಿಟ್ರಂತೆ. ನಾವು ಆವಾಗಲೇ ಹೇಳ್ತೀವಿ, ಚಿಕ್ಕ ಮಗುವಾಗಿದ್ದಾಗಲೇ ಅವ್ರನ್ನ ಸಂಡೇ ಸ್ಕೂಲಿಗೆ ಕಳಿಸೋದಾಗಲಿ, ಆತ್ಮಿಕದಲ್ಲಿ ಬೆಳೆಸೋದಕ್ಕೆ ಅವರು ಪಾತ್ರ, ತಂದೆ ತಾಯಿನ ನೋಡಿನೇ ಮಕ್ಕಳು ಬೆಳೆಯೋದು, ಅವ್ರನ್ನ ಬೆಳೆಸೋದ್ರಲ್ಲಿ ಪಾತ್ರ ವಹಿಸಬೇಕು. ಆ ರೀತಿ ಬೆಳೆಸ್ದಾಗೆ ದೊಡ್ಡವರಾದ ಮೇಲೆ ಎಷ್ಟು ಜನ ತಂದೆ ತಾಯಿನ ಪ್ರೀತಿಯಿಂದ ನೋಡ್ತಾರೆ, ಅದೇ ತಾಯಿ ಅಂದರೆ ಎಷ್ಟು ಪ್ರೀತಿಯಿಂದ ನೋಡ್ತಾರೆ ಅವ್ರನ್ನ. ದೊಡ್ಡವರಾದ ಮೇಲೆ ಅವ್ರಿಗೊಂದು ಹೊತ್ತು ಊಟ ಕೊಡೋದಕ್ಕೆ ಕಷ್ಟಪಡ್ತಾರೆ. ಅದಕ್ಕೆ ಕಾರಣ ಬೆಳೆಸೋದು. ದೇವರಿಗೆ ಸ್ತೋತ್ರವಾಗಲಿ.